ಅದಕ್ಕೆ ಹೆಣ್ಮಕ್ಳಿಗೆ ಕಲ್ಸ್ಬಿಡಿ ಬ್ರೋ, ಏನ್ ತಲೆನೋವಿರಲ್ಲ. ಯಾಕೆ ಎದ್ರಕೊಂಡಮ್ಮ? ಇವನ್ ತಂಗಿದೆ ಮದ್ವೆ, ಊಟ ಮಾಡಕ್ಕೆ ವೈಷ್ಣವಿ ನಾನು ಬಂದಿದ್ದು. ನಮ್ಗಿಂತ ಚಿಕ್ಕವರಿರೋರ್ ಮದ್ವೆ ನಾವ್ ಅಟೆಂಡ್ ಮಾಡಕತ್ತೀವಿ. ಮತ್ತೆ ಬ್ಯಾಕ್ ಟು ಫಸ್ಟ್ ಟೈಮ್ ಯಾವ್ದು ಕಾರ್, ಡೇ 1 ಇಂದ ಯಾವ್ದು ಕಾರ್ ಸ್ಟಾರ್ಟ್ ಮಾಡ್ತಿದ್ದಾನಲ್ಲ ಅದೇ. ಅದು ಟ್ರಿಪ್ಪಿಗೆ ಹೋಗೋಣ ಜಲ್ದಿ ಕಲಿ ಅಂತಂದ. ಫ್ರೆಂಡ್ಸ್ ಎಲ್ಲ ಹಿಂಗೆ ಕಲಿಯೋ ತನಕ ಇಲ್ಲಿ ಬಂದು ನನ್ನ ಜೊತೆ ಕಲಿ ಗೊತ್ತಾನೆ. ನೀ ಕಲ್ತಕ ಟ್ರಿಪ್ಪಿಗೆ ಹೋಗೋಣ ಅಂತಾರೆ. ಕಲಿತಿದ್ದೀನಿ. ಡೇ 1 ಇಂದ ಡೇ 3 ಇಂಪ್ರೂವ್ಮೆಂಟ್ ಇದೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ರಾಂಗ್ ಸೈಡ್ನಾಗ ಬರಕತ್ತ, ಇಂಡಿಕೇಟರ್ ಇಲ್ಲ, ಎಂಥದ್ದು ಇಲ್ಲ. ನಂಗೆ ಇವಾಗ ಅರ್ಥ ಆಗ್ತದೆ ಫ್ರಸ್ಟ್ರೇಷನ್ ಅಲ್ಲಿ ಯಾಕೆ ಇರ್ತಾರೆ ಅಂತಂದು. ಡ್ರೈವ್ ಮಾಡೋ ಟೈಮ್ನಾಗ ಇಷ್ಟಕ್ಕೊಂದು ಆಗ್ತಿರ್ತದ. ಇವಾಗ ಬೆಟರ್ ಅನ್ಸ್ತದೆ ಅಲ್ಲ. ಮೂರನೇ ದಿನಕ್ಕೆ ಸಕ್ಸಸ್ ಸತತವಾಗಿ ಕಾಲಿಟ್ಟಿದ್ದೀವಿ. ಸೊ ಬೆಟರ್. ಕಮೆಂಟ್ ನಲ್ಲಿ ಕೇಳಿದ್ರಿ ಡ್ರಿಫ್ಟ್ ಮಾಡೋದು ಹೇಗೆ ಅಂತಂದು. ಏನಾದ್ರೂ ಅದ್ರ ಬಗ್ಗೆ ಟಿಪ್ಪಣಿ? ಡ್ರಿಫ್ಟ್ ಮಾಡೋದು ತುಂಬಾನೇ ಕಷ್ಟ ಅಂತಲ್ಲ, ಸ್ಟೇರಿಂಗ್ ಕಂಟ್ರೋಲ್ ಮಾಡೋದ್ರಲ್ಲೇ ಭಾಳ ಇರೋದು. ಅದು ಡ್ರಿಫ್ಟ್ ಮಾಡೋದು ಅಂತ ಹೇಳಿದ್ರೆ ಈಸಿ ಇಲ್ಲ. ಆ್ಯಕ್ಚುಲಿ ಡ್ರಿಫ್ಟ್ ಸಣ್ಣ ಗಾಡಿಯಲ್ಲಿ ಮಾಡ್ಬೋದು, ಬಟ್ ಲಾಂಗ್ ಗಾಡಿಯಲ್ಲಿ ಮಾಡಿದಾಗ ಅಂದರೆ ಈಗ ಸಡನ್ ಅಂತೀವಲ್ಲ, ಸಡನ್ ವೆಹಿಕಲ್ಸ್ ಇದು. ಹ್ಯಾಚ್ ಬ್ಯಾಕ್ ಅಂದರೆ ಸಣ್ಣ ವೆಹಿಕಲ್ಸ್, ಸಡನ್ ವೆಹಿಕಲ್ ಇದೆ. ಸಡನ್ ವೆಹಿಕಲ್ನ ಈಸಿಯಾಗಿ ಡ್ರಿಫ್ಟ್ ಮಾಡ್ಬೋದು. ಅದು ಲಾಸ್ಟಲ್ಲಿ ಪರ್ಫೆಕ್ಟ್ ಆದ್ಮೇಲೆ ನಾನು ಡ್ರಿಫ್ಟ್ ಮಾಡ್ತೀನಿ. ನೋಡೋಣ ಹಂಗಾರೆ. ಇದ್ರಲ್ಲ ಏನು ಇವರೆಲ್ಲ ತರಲೆ ಮಾಡಿಕೊಂಡು ಡ್ರೈವಿಂಗ್ ಕಲಿತಾ ಇದ್ದಾರೆ ಅಂತ. ಇಲ್ಲ, ನಾನು ಆ್ಯಕ್ಚುಲಿ ಅವನು ಹಾಗೆ ಚಿಲ್ ಗಾಯ್. ಈಸ್ ಅ ಚಿಲ್ ಗಾಯ್. ನಮ್ಮ ಕಾನ್ಸೆಪ್ಟಲ್ಲಿ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಜಾತಕದಾಗ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರ್ದು ಅಂತಾರೆ. ಹಂಗೆ ಜಾತಕದಾಗ ಶನಿ ಇದ್ರೂ ಪರವಾಗಿಲ್ಲ, ಅಕ್ಕಪಕ್ಕ ಶಕುನಿಗಳು ಇರಬಾರ್ದು ಅಂತಾರೆ. ಹಂಗೆ ದೊಡ್ಡವ್ರು ಹೇಳಿದ್ರೆ ಸಮುದ್ರ. ಈಗಿನ ಜನ್ರೇಷನ್ನು ಕ್ಯಾಮ್ರಾ, ಮೊಬೈಲ್ ಇವೆಲ್ಲ ಕೊಟ್ಬಿಟ್ರೆ, ಮೊದಲೆಲ್ಲ ನಮ್ಮ ಮೆಕ್ಯಾನಿಕ್ ಫೀಲ್ಡಿಗೆಲ್ಲ ಹುಡುಗರು ಬೇಗ ಸಿಗ್ತಾಯಿದ್ರು. ಹೋಗಿ ಕೆಲಸ 10th ಫೇಲ್ ಆದರೆ ಕೆಲ್ಸಕ್ಕೆ ಹಾಕ್ಬೋದು. ಕಾರ್, ಸೈಕಲ್, 2 ವೀಲರ್ ಶಾಪಿಗೆ ಇಲ್ಲ ಕಾರ್ ಮೆಕ್ಯಾನಿಕ್ ಹಾಕ್ಬಿಡ್ತೀನಿ ಏನೋ ಅಂತಿದ್ರು. ಸಿಗ್ತಾಯಿದ್ರು. ಇವಾಗೆಲ್ಲ ಸಿಗ್ತಾರೆ? ಯಾರು ಸಿಗಲ್ಲ ಈಗ. ಬಂದಿದ್ದು 2 ದಿನ. ನನ್ನ ಗ್ಯಾರೇಜಾಗ 1-2-3 ಕೆಲ್ಸಕ್ಕೆ ಬಂದಿದ್ರು. ಸೊ 2 ದಿನ ಅಷ್ಟೇ ಕೆಲಸ ಮಾಡಿದ್ರೆ ನಮ್ಗೆ ಆಗಲ್ಲ ಅಂದ್ಬಿಟ್ರು. 2 ದಿವಸ 10th ಫೇಲ್ ಆಗಿದ್ದವರಾ? 10th ITI ಮಾಡ್ಕೊಂಡು ಬಂದಿರ್ತಾರೆ. ಅವರೆಲ್ಲ ಹೆಂಗಂದ್ರೆ ಈಗಿನ ಜನ್ರೇಷನ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದಾರಲ್ಲ. ಈಸಿ ಮನಿ ಬೇಕಂತಾರೆ. ಕಷ್ಟ ಬೀಳಬಾರ್ದು. ಸೊ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ನಡೀತಾ ಇದೆ, ಬಟ್ ಓಕೆ, ಅದನ್ನು ಕೂಡ ಕವರ್ ಮಾಡೋಣ. ಲಾಂಗ್ ಹೋದಾಗ, ನಾನು ಬೆಂಗಳೂರು ಹಂಗೆ ಹೋಗ್ತಾ ಇರ್ತಾನೆ, ಕರ್ಕೊಂಡು ಹೋದಾಗ ಒಂದ್ಸತಿ ಹೋಗಿ ಬರೋಣ, ಲಾಂಗ್ ಜರ್ನಿ ಮಾಡಿ ಬರೋಣ. ಕಲಿಯೋರಿಗೆ ಚೆನ್ನಾಗಿರುತ್ತೆ ಡ್ರೈವಿಂಗು. ಕಲ್ತ ಮೇಲೆ ಹಿಂಸೆ ಅದು. ಮನೆಯವರು ಕಾರ್ ತೆಗಿ, ಅಲ್ಲಿಗೆ ಹೋಗ್ಬೇಕು, ಕಾರ್ ತೆಗಿ, ಇಲ್ಲಿಗೆ ಹೋಗ್ಬೇಕು. ಫಂಕ್ಷನ್ ಬಂದಾಗಂತೂ ಇರಿಟೇಟ್ ಅದು, ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದು. ಆ್ಯಕ್ಚುಲಿ ನಮ್ಮ ಅಣ್ಣನೂ ಅದೇ ಥರ ಹೇಳ್ತಾ ಇದ್ದ, ಡ್ರೈವಿಂಗ್ ಕಲಿಬೇಕಂತ. ಕಲ್ತು ಏನಾಯಿತು, ಅವ್ನಿಗೆ ಡ್ರೈವಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಈಗ ಮನೆಯವರಲ್ಲಿ ಏನು ಮಾಡ್ತಾರೆ, ಬಾ ಅಲ್ಲಿಗೆ ಹೋಗ್ಬೇಕು, ಬಾ ಬ್ಯೂಟಿ ಪಾರ್ಲರ್ಗೆ ಹೋಗ್ಬೇಕು, ಬಾ ಅಲ್ಲಿ ಸ್ಯಾರಿ ತರೋಕೆ ಹೋಗ್ಬೇಕು. ಅದಕ್ಕೆ ಹೆಣ್ಮಕ್ಳಿಗೆ ಕಲಿಸ್ಬಿಡಿ ಬ್ರೋ, ಏನು ತಲೆನೋವಿರಲ್ಲ, ಅವರೇ ಓಡ್ಕೊಂಡು ಹೋಗ್ತಾರೆ. ಆ್ಯಕ್ಚುಲಿ ರಂಗಣ್ಣರಿಗೆ ಏನಂತ ಗೊತ್ತಾ, ವಿಕ್ಟೋರಿಯಾ ಫುಲ್ ಬಾಡಿ ಫುಲ್ ಬ್ಯಾಕ್ಟೀರಿಯಾ. ನಾನು ಇಷ್ಟವರೆಗೆ ಬದುಕೋಕ್ಕಾಗಲ್ಲ, 90 ಕೂಡ ತಲೆಮಾಂಸ ತಿಂತಿದ್ದಂಗೆ ವೈಟ್ ರೈಸ್ ಪಟ್ ಅಂತ ಕರ್ಕೊಂಡ್ಬಿಡು ಅಂತಾನೆ. ಆ್ಯಕ್ಚುಲಿ ರಂಗಣ್ಣರಗೋದು ಕಾಮಿಡಿ ಸೂಪರ್ ಆಗಿರುತ್ತೆ. ನೀನು ರಿವರ್ಸ್ ತೊಗೊಂಡಾಗ ಕಂಪಲ್ಸರಿ ಮಿರರ್ ನೋಡ್ಕೊಬೇಕು ನೀನು. ಕಾರ್ನು ಮೆಣಸಿನ್ಕಾಯಿ ಸ್ಟೇರಿಂಗ್ ಸ್ಟ್ರಕ್ ಅಂದರೆ ಲೈಕ್ ನಿಲ್ಲುತ್ತಾ? ನಾನು ಎಲ್ಲಿ ಬಿಟ್ಟಿನಿ ಅಲ್ಲಿ ನಂದು ಬರುತ್ತಾ? ಡಿಪೆಂಡ್ ಆಗುತ್ತಾ ಅದು ನಾನು ಎಲ್ಲಿ ಬಿಟ್ಟಿದ್ದೀನಿ ಸ್ಟೇರಿಂಗ್ ಅಂತ? ಅದಕ್ಕಿನ್ನೂ ಟೈಮ್ ಇದೆ. ಸೊ ಎಲ್ಲ ಅಡ್ವಾನ್ಸ್ ಇದಾರಪ್ಪ, ನಮ್ಮ ಕೈಯಲ್ಲ ಆಗಲ್ಲ ಗುರು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಹೇಳೋದಷ್ಟು ಕಲಿಬೇಕು, ಅದು ಬಿಟ್ಟು ಎಕ್ಸ್ಟ್ರಾ ಮಾತಾಡಿದ್ರೆ ಅಗ್ನಿ. ಅಣ್ಣ ಇವಾಗೇ ಇಲ್ದಿದ್ದಾನೆ, ಗೊತ್ತಿಲ್ಲ ಏನ್ ಮಾಡಿಸ್ತಾನೋ, ನೋಡೋಣ ಏನಾಗುತ್ತೆ ಅಂತ. ಭಯ ಆಗ್ತಿದೆ. ಹೋಪ್ ಆಲ್ ದ ಬೆಸ್ಟ್. ಏನ್ ಮಾಡ್ಸಕತ್ತಿ? ಏನಿಲ್ಲ, ನಿನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರಲಿ ಅಂತ ಹೇಳ್ಬಿಟ್ಟು
ಸಿಂಗಲಾಗಿ ಡ್ರೈವ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ನೀವು ಕ್ಲಚ್ ಬ್ರೇಕ್ ಅಪ್ಲೈ ಮಾಡೋದು ತಿಳ್ಕೊಂಡಿದ್ಯಾ, ಸೊ ಕಂಟ್ರೋಲ್ ಮಾಡ್ತೀಯಲ್ಲ ಅಂತ ನೋಡೋಣ ಅಂತ. ಜಸ್ಟ್ ಒಂದು ಸಣ್ಣ ಒಂದು ರೌಂಡ್ ಅಷ್ಟೇ. ಸ್ಪೀಡಲ್ಲಿ ಹೋಗ್ಬೇಡ, ಸ್ಲೋವೇ ಅಷ್ಟ್ರಾಗೆ ಇರಬೇಕು, ಫಸ್ಟ್ ಸೆಕೆಂಡಲ್ಲೇ ಇರಬೇಕು. ಕಟ್ ಮಾಡೋ. ಪರವಾಗಿಲ್ಲ, ಮಚ್ ಬೆಟ್ರಾಗಿ ಡ್ರೈವ್ ಮಾಡ್ತಿದ್ದಾಳೆ. ಸಿಂಗಲಾಗಿ ಕೊಟ್ಟಿದ್ದೀನಿ, ಅಷ್ಟು ದೂರ ಹೋಗಿ ಬಾ ಅಂತೇಳಿ ಹೋಗಿ ಬಂದಿದ್ದಾಳೆ. ಬೇಗನೆ ಕಲಿಬೋದು ಅಂತೇಳಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಬಟ್ ಇನ್ನು ಪರ್ಫೆಕ್ಟಾಗಿ ಟ್ರೈನ್ ಮಾಡ್ತೀನಿ, ನೋಡ. ನೋಡಿ ರಿವರ್ಸ್ ಕೂಡ ಬರ್ತಾ ಇದ್ದಾಳೆ. ಸ್ಟಾಪ್. ಹೆಂಗಿದೆ ಫೀಲ್? ಗುಡ್ ಗುಡ್. ಹೆಂಗೆ? ಸಿಂಪಲ್ ಆಗಿ ಮಾಡಿದ್ದು ಗೊತ್ತಿಲ್ಲ, ನೀನೆಲ್ಲ ಹೆಂಗಾಯ್ತು ಅಂತ ಇಷ್ಟೊತ್ತಂಗೂ ಮಾಡಿದ್ದು. ಏನೋ ನನಗೆ ವಿರಕ್ತಿ ಬರಕ. ಡೇ 3 ಹಿಂಗೆ ನಡೆದಿದೆ. ಎಸ್, ಈಗ ನಡೆದಿದೆ. ಹೋಗಮ್ಮಿ. ಹೋಮಾ? ಓಕೆ, ಬಾಯ್. ಬಾಯ್. ಸೊ ಜಸ್ಟ್ ಇವಾಗ ನ್ಯಾಚುರಲ್ಸಿಗೆ ಬಂದಿದ್ದೀನಿ. ಐಬ್ರೋಸ್ ಮಾಡ್ಕೊಬೇಕಿತ್ತು. ಯಾಕೆ ಏನು ಅಂತೇಳಿ ಇವತ್ತು ಈವ್ನಿಂಗ್ ನಿಮಗೆ ಗೊತ್ತಾಗುತ್ತೆ, ಬಟ್ ಆಲ್ರೆಡಿ ಗೊತ್ತಾಗಿದೆ ಅನ್ಕೊತೀನಿ. ಲೈಕ್ ನಾನು ಯಾಕೆ ನ್ಯಾಚುರಲ್ಸಿಗೆ ಬಂದಿದ್ದು ಅಂತ. ಲೆಟ್ಸ್ ಗೋ. ಥ್ಯಾಂಕ್ ಯು. ಸೊ ಹುಡುಗಿಯರ್ ಶೇವಿಂಗ್ ಆಗಿದೆ. ಲೆಟ್ಸ್ ಗೋ. ಗಾಡಿಯಲ್ಲಿದೆ. ಅಮ್ಮ ಒಂದು ನಿಮಿಷ ಹೆದರು ಬಿಟ್ಲು. ಲೇಟ್ ಆಯ್ತು ನಾನು ಬರೋದು. ಟೈಮ್ 11:15 ಇದೆ. ಯಾಕೆ ಹೆದರ್ಕೊಂಡ ಅಮ್ಮ? ಯಾಕಂದ್ರೆ ನೀ ಆ ಟೈಮಿಗೆಲ್ಲ ಬರ್ತಾ ಇರ್ತೀಯಲ್ಲ, ಕರೆಕ್ಟ್ ಟೈಮಿಂಗ್ಸ್ ಅಲ್ಲ ನಿಂದ, ಅದಕ್ಕೋಸ್ಕರ ಭಯ ಆಯ್ತು. ಅಣ್ಣ ಒಂದು ನನಗೆ ಅಂದಿದ್ದ ಬೆಂಗಳೂರಿಗೆ ಲಾಂಗ್ ಟ್ರಿಪ್ ಮಾಡೋಣ ಅಂತ. ಅಮ್ಮ ಅದಕ್ಕೆ ಏನಂತಿದ್ದಾಳೆ? ಏನಮ್ಮ? ಬೆಂಗಳೂರು ಲಾಂಗ್ ಟ್ರಿಪ್ ಅಲ್ಲ, ತಿರುವು ಜಾಸ್ತಿ ಇರುವುದು, ಘಾಟ್ ಸೆಕ್ಷನ್. ತಿರುವು. ನಮ್ಮೂರಿಗೆ ಹೋದ್ರೆ ಮಾತ್ರ ಅಮ್ಮನ ಪ್ರಕಾರ ನಾನು ಡ್ರೈವರ್, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ನೋಡೋಣ. ಮನೆಗೆ ಹೋಗ್ಬಿಟ್ಟು ಕೆಲಸ ಮಾಡ್ತೀನಿ, ಡೈರೆಕ್ಟ್ ಈವ್ನಿಂಗೇ ಸಿಗ್ತೀನಿ. ಒಂದು ಸಣ್ಣ ಫಂಕ್ಷನ್ ಇದೆ, ಅಟೆಂಡ್ ಮಾಡೋಣ ಜೊತೆಗೆ. ಸೊ ಲೆಟ್ಸ್ ಗೋ. ಮತ್ತೆ ಸಿಗ್ತೀನಿ, ಬಾಯ್. A few moments later. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಬೆಳಿಗ್ಗೆ ನೀವು ನೋಡ್ದಂಗೆ ನಾನು ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ದೆ. ಯಾಕಂತಂದರೆ ಆ್ಯಸ್ ಯೂಶ್ವಲ್ ಹುಡುಗಿರು ಯಾವಾಗನ ಹಿಂಗೆ ಮಾಡ್ಕೊಂಡಿದ್ರೆ ಏನೇನು ಫಂಕ್ಷನ್ ಇದೆ ಅಂತಂದು. ಸೊ ಎಸ್, ಇವತ್ತು ಒಂದು ಫಂಕ್ಷನ್ ಇದೆ, ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀನಿ ನಾನು. ತೋರಿಸ್ತೀನಿ ನಿಮಗೆ ಅಲ್ಲಿ ರೀಚ್ ಆದಮೇಲೆ ಫ್ರೆಂಡ್ಸ್ ಜೊತೆ ಎಲ್ಲ ಫಂಕ್ಷನ್ ಹೇಗೆ ನಡೀತದೆ ಅಂತ. ನಾನು ಎಕ್ಸೈಟೆಡ್ ಆಗಿದ್ದೀನಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ. ಸೊ ನಾರ್ಮಲ್ ಫಂಕ್ಷನ್ ಅನ್ಕೊತೀನಿ, ಎಂಗೇಜ್ಮೆಂಟ್ ಟೈಪ್. ಅದು ಹಿಂದೂ ವೆಡ್ಡಿಂಗ್ ಅಲ್ಲ. ಸೊ ಅದಕ್ಕೆ ನಾನು ಇಂಟ್ರೆಸ್ಟೆಡ್ ಆಗಿದ್ದೀನಿ, ಅವರು ಹೇಗೆ ರಿಚುವಲ್ಸ್ ಎಲ್ಲ ಫಾಲೋ ಮಾಡ್ತಾರೆ ಅಂತಂದು. ಇವತ್ತಿಂದು ಔಟ್ಫಿಟ್ ಬಂದು ನಾರ್ಮಲ್ ಕುರ್ತಾ, ಲೈಟಾಗಿ ಮೇಕಪ್ ಮಾಡಿದ್ದೀನಿ, ದಟ್ ಈಸ್ ಇಟ್. ಅಲ್ಲಿಗೆ ಹೋದ್ಮೇಲೆ ಡೈರೆಕ್ಟ್ ಸಿಗ್ತೀನಿ. ನನ್ನ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡ್ ಅದು ಅಂತಂದು. ನಮಸ್ಕಾರ ದೇವರು. ಹಾಯ್ ಹಾಯ್. ಇವನ್ ತಂಗಿದೆ ಮದುವೆ. ಇಲ್ಲಿ ವೈಶು ಬಂದಿದ್ದಲ್ಲ ನನ್ನ ಜೊತೆ. ಸೊ ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಯಾವಾಗ ಚೈಲ್ಡ್ಹುಡ್ ಅಂದರೆ ಯಾವಾಗ ಹೇಳ್ದದು ನೆನಪಾಯ್ತಾ? ಬೇಬಿ ಕ್ಲಾಸಿಂದ 4th ವರೆಗೆ. ಬೇಬಿ ಅಲ್ಲ, ಕರೆಕ್ಟ್, ರೈಟ್. ಇದು ಮದುವೆ ಹಾಲ್ ಫಂಕ್ಷನ್ನು. ನಮ್ಮ ಆಂಟಿ ಒಂದು ಪರ್ಸ್ ತಂದಿದ್ದಾರೆ. ಥ್ಯಾಂಕ್ ಯು. ಆಂಟಿ ಪರ್ಸು ನಂದು ಪರ್ಸ್ ಇದು. ದಾದು ಫ್ಯೂಚರ್ನ ಯೋಚನೆ ಮಾಡ್ತಿದ್ದಾನೆ. ಒಂದು ದಿವಸ ಅವನು ಇಲ್ಲೇ ಕುಂದಿರ್ಬೇಕು ಅದಕ್ಕೆ. Chicken? Chicken. Oh, thank you. Hi, Mana. Hi. Okay. ಏನಂತ ಅವನು? ಅಡ್ಡಿಲ್ಲ. ಅವ್ರ ಅನ್ನಂಗೆ ಅಂತಾನಾ? ಸಿಬ್ಲಿಂಗ್ಸ್ ಇನ್ ಫೈಟ್ ಆಗ್ತಿದೆ. ಸನಾಗೆ ಇವಳ ಹೆಸರು ಗೊತ್ತಿದ್ದಿಲ್ಲ, ಆದ್ರೂ ಹೆಂಗ್ ಮಾತಾಡ್ಸಿದ್ರು ಅಂದ್ರೆ ಜನ್ಮದ ಅನುಬಂಧ. ನಾನು ಯಾರಂತ ಹೆಸರು ಗೊತ್ತಿದ್ರೆ ಕೂಡ ಗೊತ್ತಲ್ಲ, ನಾನು ಮರ್ಯಾದೆ. ಅದು ಅಲ್ಲ, ನಿನ್ನ ಹೆಸರು ಏನಂತ ಕೇಳಿದಾಗ ಈ ಅಕ್ಕನ ಹೆಸರು ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನಾವು ಅಷ್ಟೇ ನಿಂತರ ಕ್ಲೋಸ್ ಮಾತಾಡಿಲ್ಲಲ್ಲ ಇನ್ನ. ಸೊ ಇವಾಗ ಚಿಕ್ಕ ಪಾಪ ಕುಂತಿದ್ದಲ್ಲ, ಇವ್ನು ಅನ್ನ ಆಗ್ಬೇಕು, ಅವ್ನು ಇವನಿಗೆ ಹೊಡಿಯೋದು. ದಾದು ಮಗಳನ್ನ ಕರ್ಕೊಂಡ್ಬಂದಾನೆ. ದಾದು ನಮಗೆ ಹೇಳ್ತಿದ್ದಂಗೆ ಹೆಂಗೆ? ಹಾಯ್ ಗುಗ್ಗಿ. ಹಾಯ್ ಹಾಯ್.
ಇಲ್ಲಿ ಮದುಮಗ ಜೊತೆ ಎಲ್ಲ ಹುಡುಗರು ಕುತ್ಕೊಂಡು ನಮಾಜ್ ಓದ್ತಾರಂತ. ನಮಾಜ್ ಓದ್ಬಿಟ್ಟು ಬಟ್ಟೆ ಏನೇನು ವಸ್ತ್ರ ಇದೆಯಲ್ಲ ಅದನ್ನೆಲ್ಲ ಹುಡುಗಿಗೆ ಕೊಡ್ತಾರಂತ. ಏನ್ ಕೇಳ್ದೆ ಸಮ? ಊಟ ಮಾಡಿದ ಅಂತ ಕೇಳ್ದೆ. ಅದು ಇಂಪಾರ್ಟೆಂಟ್. ಊಟ ಮಾಡಿಲ್ಲ ಅಂತ ಯಾರನ್ನ ಕೇಳೋದು? ಇಷ್ಟು ಜನ ಇದೀವಿ ಆಯ್ತಾ, ನಾವಿಷ್ಟು ಜನ ಇದ್ದೀವಿ, ಓಕೆ. ಬಟ್ ಕೇಳಿದ್ದು ಮೇನ್ ಕ್ಯಾಂಡಿಡೇಟ್ ಇವ್ರನ್ನ. ವೈಷ್ಣವಿನ ಯಾಕೆ ಕೇಳಿದ್ದು ಅಂತಂದ್ರೆ, ಊಟ ಮಾಡಕ್ಕೆ ವೈಷ್ಣವಿ ನಾನು ಬಂದಿದ್ದು, ಮಾತಾಡ್ಕೊಂಡೇ ಬಂದಿದ್ದು. ಇವಾಗ ನೋಡಿ ಎಲ್ಲ ನೋಡಿ ನಮ್ಮ ಟ್ರೂ ಇಂಡಿಯನ್ಸ್ ಅವರೆಲ್ಲ ಊಟ ಬಂದಿದ್ದವರೆಲ್ಲ ವೈಷ್ಣವಿನ ಕೇಳ್ತಿದ್ದಾರೆ. ಸೊ ಬ್ಯಾಟಿಂಗ್ ಮಾಡಕ್ ಬಂದಿದ್ದು ವೈಷ್ಣವಿಗೆ ತೊಂದ್ರೆ ಇಲ್ಲ, ಊಟ ಹಾಕ್ತಾರೆ. ನೀನು ಅಷ್ಟು ಇದು ಮಾಡಬೇಡ ವೈಶು. ವೆಡ್ಡಿಂಗಿಗೆ ಹುಡುಗಿ ಕೊಡೋಕೆ ಫೋಟೋ ಶೂಟ್. ಓ ಕರೆಕ್ಟ್, ಹೌದು. ದಾದಿ ಇಲ್ಲಿ ನೆಕ್ಸ್ಟ್ ಹುಡುಗಿಗೆ ಫೋಟೋ ಕೊಡಕ್ ಮಾಡ್ತಿದ್ದಾರೆ. ಇಲ್ಲಿ ಕುತ್ಕೊಂಡು ಮಾನವ ಯಾವ್ದು ಮಂಗನಿಂದ ಮಾನವ. ಸೊ ಇಲ್ಲಿ ಕುಂತಿದ್ದಾರೆ ಇಬ್ರು ಕಮ್ಮಂಗಿಗಳ ಥರ. ಒಂದು ವಿಡಿಯೋ ಹಾಕ್ತೀನಿ ಇದ್ರ ಮೇಲೆ. ಇನ್ನೊಂದು ಕೋತಿ ವಿಡಿಯೋ ತೆಗಿತಿದೆ. ಸೊ ಬ್ರೈಡ್ ಇಲ್ಲಿದ್ದಾರೆ. ಇಲ್ಲಿ ನೋಡಿ, ಈಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾನು ಕೊಡಕತ್ತೀನಿ. ತಲೆ ಎತ್ಕೊಂಡು ಕೂಡಬಾರ್ದು, ತಲೆ ಬಗ್ಗಿಸ್ಬೇಕು. ಆಗ ತಲೆ ಬಗ್ಗಿಸ್ಬೇಕಂತ. ಕಾಲಲ್ಲಿ ಅಲ್ಲೋಡ ಕರೆಕ್ಟ್. ನೋಡಿ ಎಷ್ಟು ಎಕ್ಸೈಟ್ಮೆಂಟ್ ನಲ್ಲಿ ಇದ್ದಾಳೆ. ಎಕ್ಸೈಟ್ಮೆಂಟ್ ನೋಡಿ. ಯಾಕೆ ಊಟಕ್ಕೆ ದಾದುನ ಬಲ್ಸಾಕತ್ತಿದ್ದಾನೆ. ಟೇಸ್ಟ್ ಮಾಡು ಹೇಗಿದೆ ಅಂತ ನೋಡಿ. ದೃಷ್ಟಿ ಆಗ್ತಿದ್ವಿ ಯಾರನ್ನು ಏನಾಗೋದಿಲ್ಲ ದೃಷ್ಟಿ ಅಂತ. ಯಪ್ಪ ಊಟ ಡನ್ ಇಬ್ಬರದು. ಸೊ ಹೌದು, ನಮ್ಮ ಜನ್ರೇಷನ್ ಹೆಂಗಿದೆ ಅಂತಂದ್ರೆ, ನಮ್ಗಿಂತ ಚಿಕ್ಕವರಿರೋರ್ ಮದುವೆ ನಾವು ಅಟೆಂಡ್ ಮಾಡಕತ್ತೀವಿ, ನಮ್ಗಿಂತ ದೊಡ್ಡವರಿರೋ ಮದುವೆಗೂ ಅಟೆಂಡ್ ಮಾಡಕತ್ತೀವಿ. ಬಟ್ ನಾವು ಮಾತ್ರ ಮದುವೆ ಮಾಡ್ಕೊಳ್ಳೋಣ. ಹಾ, ಅವ್ರ ಮಕ್ಕಳೆಲ್ಲ ಎತ್ಕೊಂಡ್ಬರ್ತಾರೆ, ನಾವು ಆಟ ಆಡಿಸ್ತೀವಿ, ಖುಷಿ ಪಡ್ತೀವಿ. ಸೊ ಇಲ್ಲಿ ನೋಡಿ, ಇವಾಗ ವೈಶು ಒಂದು ಸ್ವಲ್ಪ ಕಮೆಂಟ್ ಟಿಪ್ಪಣಿ ಕೊಡ್ತಾಳೆ ಅದ್ರ ಮೇಲೆ. ಸಾರಿ, ನೋ ಕಮೆಂಟ್ಸ್. ನೋ ಕಮೆಂಟ್ಸಾ? ತಡಿ, ಆಮೇಲೆ ಎಲ್ಲ ಡ್ರೆಸ್ಸಿಂಗ್ ಸೆನ್ಸ್ ಮೇಲೆ ಮಾತಾಡಬಾರ್ದು. ಹಾ ತಡಿ. ಊಟ ಆದ್ಮೇಲೆ ಬೇರೆ ಮಾತು, ಊಟಕ್ಕಿಂತ ಮುಂಚೆ ಬೇರೆ ಮಾತು. ಓ, ನಾನು ವೈಷ್ಣವಿ ಅಲ್ಲ, ನಾನು ವೈಷ್ಣವಿ ಡ್ರೆಸ್ ಬಗ್ಗೆ ಮಾತಾಡ್ತಿದ್ಲು. ಎಲ್ ಮಗ ಏನಿಲ್ಲ ಗೈಸ್, ಡ್ರೆಸ್ ಮೇಲೆ ಕಮೆಂಟ್ ಆಗಬಾರ್ದು. ಈಗಿನ ಸ್ವಲ್ಪ ಮುಂಚೆ ಆ ಡ್ರೆಸ್ ಅವ್ರ ಮಮ್ಮಿ 3 ವರ್ಷ ನನ್ನ ಮಗಳು ದೊಡ್ಡವಳು ಆಗ್ತಾಳೆ ಅಂತೇಳಿ ಇವಾಗ ದೊಡ್ಡ ತಾಂಡರು ಅಂತ. ಇಂಡಿಯನ್ ಮಾಮ್ ಇದು ಹೌದು. ಇದು ಎಲ್ಲ ಮಕ್ಕಳು ಐ ಗೆಸ್. ನಾನು ವಯಸ್ಸು ನಮ್ಮಮ್ಮ ಕೂಡ ಅಷ್ಟೇ ದೊಡ್ಡದಾಗುತ್ತೆ. ಅದು ಆಕ್ಚುಲಿ ಹಾಕೊಳ್ಳೋ ಟೈಮ್ ಹಾಕೊಳ್ಳೋದಿಲ್ಲ. ನಮ್ದು ಇದು ಎಜುಕೇಶನ್ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ. ನಾವು ದಪ್ಪ ಆಗ್ತೀವಿ, ಹೈಟ್ ಆಗ್ತೀವಿ ಅನ್ನೋದ್ರ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ. ಅದಕ್ಕೆ ಹೆಂಗಿರೋದು ನಾವು. ಕ್ಯೂಟ್ ಅನ್ನಿಸ್ತು. ಬಟ್ ನಮ್ದು ನಾಸ್ಟಾಲಜಿ ಫೀಲ್ ಬಂತು. ನಮಗೂ ಹಾಗೆ ಮಾಡ್ತಿದ್ರು ಮನೆಯಲ್ಲಿ. ಹಲೋ ಹಾಯ್. ಸೊ ದಾದು ಅವ್ರ ತಮ್ಮ ನೆಕ್ಸ್ಟ್ ಮದುವೆ. ಅಣ್ಣಕ್ಕಿಂತ ಮುಂಚೆ ತಮ್ಮ ಆಗ್ತಾನೆ. ಸೊ ಇದು ಗುಲ್ಜಾರ್ ಪಾನ್ ಅಂತಂದು ಫುಲ್ ಡಿಫ್ರೆಂಟ್ ಪಾನ್ಸ್ ಎಲ್ಲ ಇಲ್ಲಿ ಮಾಡ್ತಾರೆ. ದಾದು ಕೈನಾಗ ಸ್ವಲ್ಪ ಇದೆ, ನಮಗೆ ತಗೊಂಬಂದಿದ್ದಾನೆ. ನನಗೆ ಇಷ್ಟ ಇಲ್ಲ ಆಕ್ಚುಲಿ ಪಾನ್. ನಾನು ತಿನ್ನೋದಿಲ್ಲ. ನೋಡೋಣ ಟೇಸ್ಟ್ ಫಸ್ಟ್ ಟೈಮ್. ಇಷ್ಟ ಇಲ್ಲ, ಲೈಕ್ ಟೂ ಮಚ್ ಫ್ಲೇವರ್ ಅನ್ಸುತ್ತೆ ನನಗೆ. ಯಾವ ಪಾನ್ ಇದು? ಸ್ವೀಟ್ ಪಾನ್. ಕಡಿಬಾರ್ದು, ಫುಲ್ ಬಾಯಿಗೆ ಇಟ್ಕ ಹಂಗೆ ಆಗಲ್ಲ, ಬಾಯಿಗೆ ಇಟ್ಕೋಬೇಕು. ಮತ್ತೆ ಟಾಸ್ಕ್ ಸರಿ ತಿಂದಿಲ್ಲ. ಸೊ ನೋಡೋಣ ಒಂದು ಬೈಟ್ ನಲ್ಲಿ. ಪಾನ್ ತಿಂತಿದ್ದೀನಿ. ನೋ ಮ್ಯಾಟರ್ ಎಷ್ಟು ಚೆನ್ನಾಗಿ ಮಾಡಿದ್ರು ನಂಗೆ ಇಷ್ಟ ಆಗಲ್ಲ ಪಾನ್. ಇವಾಗೂ ಇಷ್ಟ ಆಗಿಲ್ಲ ಇದು, ಬಟ್ ಚೆನ್ನಾಗಿದೆ ಅಂತಿದ್ದಾರೆ. ಐ ಡೋಂಟ್ ಲೈಕ್ ಇಟ್ ಫ್ರಾಂಕ್. ವೈಷ್ಣವಿ ಹಾಗೆ ಮನೆಗೆ ಹೋದ್ಲು. ಫುಲ್ ಫನ್ ಇತ್ತು ಇವತ್ತು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಅವ್ರ ಫ್ಯಾಮ್ಲಿನೆಲ್ಲ ಮೀಟ್ ಆಗಿ, ಫ್ರೆಂಡ್ಸ್ ಅವ್ರ ಸಿಸ್ಟರ್ ಕಸಿನ್ಸ್ ಎಲ್ಲರೂ. ಸೊ ತುಂಬ ಫನ್ ಮಾಡಿದ್ವಿ. ವೈಷ್ಣವಿ ಜೊತೆ ಕೂಡ ಸುಮಾರು ದಿವಸ ಆದಮೇಲೆ ಮೀಟ್ ಆದೆ. ಸೊ ಇವತ್ತಿನ ವಿಡಿಯೋ ಇದು. ಆ್ಯಂಡ್ ರಿಚುವಲ್ಸ್ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಡಿಫ್ರೆಂಟ್ ಇತ್ತು. ಫಸ್ಟ್ ಟೈಮ್ ನಾನು ಲೈಕ್ ಹಿಂದೂ ಬಿಟ್ಟು ಬೇರೆ ಲೈಕ್ ರಿಲಿಜಿಯನ್ ಇಂದು ರಿಚುವಲ್ಸ್ ನೋಡಿದ್ದು. ತುಂಬ ಸಿಂಪಲ್ ವಿಡಿಯೋ ಮಾಡಿದ್ದೀನಿ ಇವತ್ತು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್, ಬೆಲ್ ಐಕಾನ್ ಇರುತ್ತೆ, ಗಟ್ಟಿಯಾಗಿ ಪ್ರೆಸ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಟೈಮ್ ಯಾವಾಗಲೂ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವೀಡಿಯೋನಾಗ ಸಿಗೋಣ. ಅಲ್ಲಿ ತನಕ ಬಾಯ್. ಏನು
ಇಲ್ಲಿ ನೋಡಿ ಇವನ್ ಪ್ರಕಾರ ನಾನು ಅಮೇರಿಕಾಗ ಹೋಗಿ ಬಂದೀನಿ ನನ್ನ ಆಗ್ಬೇಡ ಯಾಕ ಏ ಬೇಡ